ಅತ್ಯದ್ಭುತವಾಗಿತ್ತು. ಆ ಕಾರ್ಯಕ್ರಮದ ಮುಖಾಂತರ ಮಗ್ಗಿಗಳನ್ನ ಹೇಗೆ ಕಲಿಯೋದು ಅಂದ್ರೆ ಎಲ್ಲವನ್ನು ಸಹಿತ ಒಂದು ಉತ್ಸಾಹದಿಂದ ಕಲಿಯೋದು ಹೇಗೆ, ನೀರಸ ಅನ್ಸ್ಬಿಡುತ್ತೆ ಮ್ಯಾಥ್ಸ್ ಅಂದ ತಕ್ಷಣನೇ. ಆದ್ರೆ ನೀವು ಒಂದು ಸಾಂಗಿಗೆ ಅದನ್ನ ಟ್ಯೂನ್ ಮಾಡ್ಕೊಂಡು ಮಗ್ಗಿಯನ್ನು ಕಲಿಯೋದಾಗಿರ್ಬೋದು, ಸೂತ್ರಗಳನ್ನು ಕಲಿಯೋದಾಗಿರ್ಬೋದು, ಅದ್ರ ಜೊತೆಗೆ ಪದ್ಯಗಳನ್ನು ಕಲಿಯೋದು ಬಹಳಷ್ಟು ಸುಲಭ. ಹಾಗಾಗಿ ಆ ಉತ್ಸಾಹ ನಿಮ್ಮಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿ ಕಂಡು ಬಂತು. ಆದ್ರೆ ಆ ಒಂದು ಹಾಡು ಮಾತ್ರ ಸ್ವಲ್ಪ ಟ್ಯೂನ್ ಚೇಂಜ್ ಮಾಡ್ಕೊಂಡು ಹೇಳಿದ್ರೆ ಅನುಕೂಲ ಆಗುತ್ತೆ ಅಂತ ನನಗೆ ಅನಿಸ್ತು. ಆ ಹಾಡು ನಾನು ಶಾಲೆ ಬಿಡೋದಿಲ್ಲ ಅಂತ ಹೇಳಿದ್ರು ಅವರಾಗಲೇ. ಆದರೆ ಇಲ್ಲಿ ಪ್ರಸ್ತುತ ಪರಿಸ್ಥಿತಿ ನಾನು ಶಾಲೆಗೆ ಬರೋದಿಲ್ಲ. ಹೆಡ್ ಮಾಸ್ಟರ್ ಬರಲಿ, ಕ್ಲಾಸ್ ಟೀಚರೇ ಬರಲಿ, ನಾನು ಶಾಲೆಗೆ ಬರೋದಿಲ್ಲ, ಓದೋದಿಲ್ಲ, ಬರೆಯೋದಿಲ್ಲ. ಆದರೆ ನಾನು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಬೇಕಲ್ಲ. ಆದರೆ ಈ ವರ್ಷ ಆ ಮ್ಯಾಜಿಕ್ ನಡೆಯೋದಿಲ್ಲ. ಹಾಗಾಗಿ ಪ್ರಸ್ತುತ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಅವರೇನು ಜೋಶ್ ಕೊಟ್ಟಿದ್ದಾರೆ, ಆ ಜೋಶನ್ನು ಓದೋದಕ್ಕೆ, ಬರೆಯೋದಕ್ಕೆ, ನಿಮ್ಮ ಬದಲಾವಣೆಗೆ ನೀವು ಬಳಸ್ಕೊಳ್ರಿ. ಇದರಿಂದ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ 12 ಮಾತುಗಳನ್ನು ಮುಗಿಸ್ತೀನಿ.